ರಜತ್ ಮತ್ತೆ ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಳಗೆ ಬಂದ್ರು. ಇಬ್ರು ಎಲ್ಲರನ್ನೂ ಮಾತಾಡಿಸಿ ಪರಿಚಯ ಮಾಡ್ಕೊಂಡ್ರು. ಇನ್ನು ರಜತ್ ಕಡೆಯಿಂದ ಮನೆಯವ್ರಿಗೆ ಯಾವುದೇ ಡೇಂಜರ್ ಇಲ್ಲ ಅಂತ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಸುರೇಶ್ ಅಣ್ಣ 3,000 ರೂಪಾಯಿ ಚಡ್ಡಿ ಹಾಕ್ತಾರೆ ಅಂತ ಹನುಮಂತ ಹೊಸದಾಗಿ ಬಂದಿರೋ ರಜತ್ ಹೇಳ್ತಾರೆ. 3,000 ರೂಪಾಯಿ ಚಡ್ಡಿ ಹಾಕ್ತಿ ಅಂತಲ್ಲ ಸುರೇಶ್, ಪ್ಲೀಸ್ ತೋರ್ಸು, ನಾವು ನೋಡ್ತೀವಿ ಅಂತ ಜೋರಾಗಿ ಕೂಗಿದಾಗ ಸುರೇಶ್ ಬಾಯಲ್ಲಿ ನ್ಯಾಚುರಲ್ ಆಗಿ ಬೇರೆ ಮಾತೆ ಬರೋಕ್ ರೆಡಿ ಆಗಿತ್ತು. ಆಮೇಲೆ ಕಂಟ್ರೋಲ್ ಮಾಡ್ಕೊಂಡು ಇನ್ನೊಂದರ ಮಾತಲ್ಲಿ ಹನುಮಂತಂಗೆ ಧನರಾಜ್ಗೆ ತಮಾಷೆ ಆಗಿ ಬೈದ್ರು. ಈ ವಿಡಿಯೋ ನೋಡಿ. ಏನ್ ಬೈಯಕ್ ಹೋಗಿದ್ರು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ಇನ್ನು ಕಿಚನ್ ಅಲ್ಲಿ ಗೌತಮಿ ಮತ್ತು ಭವ್ಯಗೆ ಚಿಕ್ಕದಾಗಿ ಕಿಡಿ ಅಂತೂ ಹತ್ಕೊಂಡಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ತೆಂಗಿನಕಾಯಿ ಹೊಡೆಯೋ ಟಾಸ್ಕ್ ಅಲ್ಲಿ ಶೋಭಾ ಶೆಟ್ಟಿ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ ಗೌತಮಿ ಅವರು ಸ್ಮೈಲ್ ಮಾಡ್ಕೊಂಡೆ ಶೋಭಾ ಶೆಟ್ಟಿ ಅವ್ರನ್ನ ಸಖತ್ತಾಗಿ ಡೀಲ್ ಮಾಡಿದ್ರು. ಆ ಟೈಮಲ್ಲಿ ಶೋಭಾ ಶೆಟ್ಟಿ ಗೌತಮಿ ಅವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಅವ್ರ ಮುಖದಲ್ಲೇ. ಈಗ ನಾಮಿನೇಷನ್ ಬರೋಣ. ಗೌತಮಿ ಅವರು ತುಂಬಾ ಇಂಪ್ರೂವ್ ಆಗಿದ್ದಾರೆ, ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ತ್ರಿವಿಕ್ರಮ್ಗೆ ಗೌತಮಿ ಮುಂದೆ ಆಲ್ಮೋಸ್ಟ್ ಅವಮಾನ ಆಗಿದ್ದಂತೂ ನಿಜ. ತ್ರಿವಿಕ್ರಮ್ ಹೇಳಿರೋ ಎಲ್ಲಾ ರೀಸನ್ಗಳು ಸುಳ್ಳು ಅಂತ ನಿಂತಿದ್ದ ಕಡೆಯಿಂದಲೇ ಗೌತಮಿ ಪ್ರೂವ್ ಮಾಡಿದಾಗ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಆ ಟೈಮಲ್ಲಿ ತಲೆ ತೆಗೆಸಿ ತುಂಬಾ ಹೊತ್ತು ಯೋಚನೆ ಮಾಡಿ ಒಂದು ರೀಸನ್ ಕೊಡ್ತಾರೆ. ಅದನ್ನು ಗೌತಮಿ ಅವರು ಡಿಫೆಂಡ್ ಮಾಡ್ಕೋತಾರೆ. ಆಗ ತ್ರಿವಿಕ್ರಮ್ಗೆ ಹೆಲ್ಪ್ ಮಾಡಿದ್ದು ಯಾರು ಗೊತ್ತಾ? ಗೌತಮಿ ಎಕ್ಸ್ ಫ್ರೆಂಡ್ ಮೋಕ್ಷಿತಾ. ತ್ರಿವಿಕ್ರಮ್ ಮೋಕ್ಷಿತಾ ಹೆಲ್ಪ್ ತಗೊಂಡು ಗೌತಮಿನ ನಾಮಿನೇಟ್ ಮಾಡಿದ್ರು. ಇವತ್ತು ಎಲ್ಲದಕ್ಕೂ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಬರೋ ತ್ರಿವಿಕ್ರಮ್ನ ಒಂದ್ ಸ್ವಲ್ಪ ಹೊತ್ತು ಮಾತೇ ಆಡದೆ ಏನ್ ಕಾರಣ ಕೊಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಲ್ಲೋ ತರ ಮಾಡಿರೋ ಗೌತಮಿ ತುಂಬಾ ಡೇಂಜರಸ್, ಸ್ಟ್ರಾಂಗ್ ಮತ್ತೆ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ ಈ ಸಲ. ತ್ರಿವಿಕ್ರಮ್ ಈ ಸಿಚುವೇಶನ್ ತುಂಬಾ ಈಸಿಯಾಗಿ ತಗೊಂಡಿದ್ರು ಅನಿಸ್ತಾ ಇದೆ. ಆಮೇಲೆ ಗೌತಮಿನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತ ಕಾಣ್ತಾ ಇದೆ. ಇನ್ನು ಚೈತ್ರ ವಿಷಯ ಮಾತಾಡ್ಬೇಡಿ ಅಂತ ಸುದೀಪ್ ಹೇಳಿದ್ರು. ಆದ್ರೂ ತ್ರಿವಿಕ್ರಮ್ ಬೇರೆಯವ್ರ ಬಗ್ಗೆ ಕತೆ ಕಟ್ಟಿ ಮಾತಾಡ್ತೀರಾ, ಚೈತ್ರ ಹೇಳಿದ ಕತೆ ನಮ್ದೇ ಅಂತ ಹೇಳಿ ನಿನ್ ಬುದ್ಧಿ ತೋರಿಸ್ಬಿಟ್ಟೆ, ನನಗೂ ಬೇರೆ ತರ ಅರ್ಥ ಆಯ್ತು, ಹಂಗಂತ ನಾನು ಬೇರೆಯವ್ರ ಹೆಸರು ಹೇಳ ಅಂತ ಮಂಜಣ್ಣ ನಾಮಿನೇಟ್ ಮಾಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಸುದೀಪ್ ಅವರು ತ್ರಿವಿಕ್ರಮ್ನ ಕೇಳಿದಂಗೆ ಮಂಜಣ್ಣನ ಕೇಳಿದ್ಯಾಕೆ? ಯಾಕಂದ್ರೆ ಚೈತ್ರ ಪಕ್ಕನೆ ಕುಂತಿದ್ದು ಮಂಜಣ್ಣ, ಇವರಿಬ್ಬರು ಕುಂತಿದ್ದು ಜೈಲ್ ಹತ್ರ. ಆ ಜೈಲ್ ಹತ್ರ ಇದ್ದಿದ್ದು ಯಾರು? ಧನರಾಜ್. ಸೊ ಚೈತ್ರ ಆ ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಪಕ್ಕದಲ್ಲೇ ಇದ್ದಿದ್ದು ಮಂಜಣ್ಣ ಮತ್ತೆ ಧನರಾಜ್. ಸೊ ಸುದೀಪ್ ಏನಾದ್ರು ಈ ಸ್ಟೋರಿ ಬಗ್ಗೆ ಕೇಳಬೇಕಾದ್ರೆ ಅದು ಮಂಜಣ್ಣ ಬಿಟ್ರೆ ಧನರಾಜ್ನ ಕೇಳಬೇಕು. ಸೊ ಹಂಗಾಗಿ ಸುದೀಪ್ ಅವರು ಚೈತ್ರ ಸ್ಟೋರಿ ಬಗ್ಗೆ ಮಂಜಣ್ಣನ್ ಕೇಳ್ತಾರೆ. ಚೈತ್ರ ಹೇಳಿದ ಸ್ಟೋರಿನೇ ಹೇಳ್ತಾರೆ ಮಂಜಣ್ಣ. ಅವಾಗ ಸುದೀಪ್ ಅವರು ಮಧ್ಯದಲ್ಲಿ ಸ್ಟಾಪ್ ಮಾಡಿಸಿ ಈ ಸ್ಟೋರಿ ನನಗೂ ಗೊತ್ತು, ಆ ಸ್ಟೋರಿ ಯಾರಿಗೆ ಹೇಳಿದ್ದು ಅದ್ರ ಅರ್ಥ ಹೇಳಿ ನನಗೆ ಅಂತ ಹೇಳ್ತಾರೆ. ಅವಾಗ ಮಂಜಣ್ಣ ಭವ್ಯ ತ್ರಿವಿಕ್ರಮ್ ಹೆಸರು ತಗೋತಾರೆ. ಒಬ್ಬ ರಾಜ ಹೇಳ್ತಾರೆ, ಒಬ್ಬ ರಾಜ ಅಂದ್ರೆ ಹುಷಾರಿಲ್ಲ, ಒಂದು ರಾಜ ಕತೆ ಕೇಳಿಸ್ಕೊಂಡಿದೀವಿ, ಅರ್ಥ ಮಾತ್ರ ಹೇಳಿ. ಅರ್ಥ ಅದೇ ತ್ರಿವಿಕ್ರಮ್ ಇರ್ತಾರೆ, ತ್ರಿವಿಕ್ರಮ್ ಆಟಾಡಕ್ಕಾಗಲ್ಲ, ಅದಾದ್ಮೇಲೆ ಬಡ ಹುಡುಗಿ. ಮಂಜಣ್ಣ ಹೇಳ್ತಾ ಇರೋದು ಸರಿ ಇಲ್ಲ ಅಂದಿದ್ರೆ ಸುದೀಪ್ ಅವರು ಅವರನ್ನ ಅಲ್ಲೇ ನಿಲ್ಸಿ ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹತ್ರದಲ್ಲೇ ಕೇಳಿಸ್ಕೊಂಡಿದ್ದ ಧನರಾಜ್ನ ಕೇಳ್ತಾ ಇದ್ರು. ಆದ್ರೆ ಸುದೀಪ್ ಅವ್ರು ಮಂಜಣ್ಣ ಸ್ಟಾಪ್ ಮಾಡ್ಲಿಲ್ಲ. ಸ್ಟೋರಿ ಕೇಳಾದ್ಮೇಲೆ ಚೈತ್ರ ಅವ್ರಿಗೆ ಕ್ಲಾಸ್ ತಗೊಂಡ್ರು. ತ್ರಿವಿಕ್ರಮ್ ಭವ್ಯ ಅಲ್ಲಿ ಅಬ್ಜೆಕ್ಟ್ ಮಾಡ್ಲೇ ಇಲ್ಲ. ಹೊರಗಡೆ ಬಂದ್ಮೇಲೆ ಭವ್ಯ ತ್ರಿವಿಕ್ರಮ್ ಮಂಜಣ್ಣ ಮೇಲೆ ಕಿರಿಸ್ತಾ ಇದ್ದಾಗ ಧನರಾಜ್ ಕೂಡ ಚೈತ್ರ ಹೇಳಿದ್ದು ಭವ್ಯ ಮತ್ತೆ ತ್ರಿವಿಕ್ರಮ್ ಬಗ್ಗೆ ಅಂತ ಕನ್ಫರ್ಮ್ ಮಾಡ್ತಾರೆ. ಸೊ ಇಲ್ಲೂ ತ್ರಿವಿಕ್ರಮ್ ಪ್ರಾಪರ್ ರೀಸನ್ ಹೇಳಲೇ ಇಲ್ಲ. ಅಷ್ಟು ಕೆಟ್ಟ ರೀಸನ್ ಕೊಟ್ರು ಈ ನಾಮಿನೇಷನ್ ಅಲ್ಲಿ ಗೌತಮಿ ಮತ್ತೆ ಮಂಜುನ ತ್ರಿವಿಕ್ರಮ್ ಸಕ್ಸಸ್ಫುಲ್ ಆಗಿ ನಾಮಿನೇಟ್ ಮಾಡಿದ ಹೆಂಗೆ ಗೊತ್ತಾ? ಮಂಜು ಮತ್ತೆ ಗೌತಮಿನ ಬಿಟ್ಟು ತ್ರಿವಿಕ್ರಮ್ 3ನೇ ಕ್ಯಾಂಡಿಡೇಟ್ ಆಗಿ ಧರ್ಮ ಅವ್ರನ್ನ ಡಮ್ಮಿ ನಾಮಿನೇಷನ್ ಆಗಿ ಯೂಸ್ ಮಾಡ್ಕೊಂಡ್ರು. ಧರ್ಮ ಅವ್ರಿಗೆ ಯಾವ್ದು ಪ್ರಾಪರ್ ರೀಸನ್ ಕೊಟ್ಟಿಲ್ಲ. ಸೊ ರೀಸನೇ ಇಲ್ದಲೇ ಇದ್ದಾಗ ಧರ್ಮನೇ ಸೇವ್ ಆಗೋದು. ಇನ್ನು ಐಶ್ವರ್ಯ ಕೂಡ ಮಂಜು ಮತ್ತೆ ಗೌತಮಿನ ನಾಮಿನೇಟ್ ಮಾಡಿದ್ರು. ರೀಸನ್ ಯಾರಿಗಾದ್ರೂ ಗೊತ್ತಾ? ಈ ವಿಡಿಯೋ ನೋಡಿ. ಈಗ ನಾಮಿನೇಷನ್ ಅಲ್ಲಿ ನೀವು ಇನ್ನೊಬ್ಬರನ್ನ ನಾಮಿನೇಟ್ ಮಾಡ್ತಾರೆ, ನಾನು ಇನ್ನೊಬ್ಬರು ಮಾಡ್ತಾರೆ, ಅವ್ರು ಮಾಡಿದ್ದಾಗಿತ್ತು. ಹಾಗೆ ಕಾಂಬಿನೇಷನ್ ಮಾಡಿದ್ರೇನೆ ಜನಕ್ಕೂ ಅರ್ಥ ಆಗೋದು. ಈಗ ನಾವೇನು ನಾನು ಏನು ಡಬಲ್ ಮಾಡ್ತೀನಿ, ನೀನು ಯಾರೋ ಇನ್ನೊಬ್ಬರು ಮಾಡ್ತಾರೆ, ಶಿಶಿರ ಇನ್ನೊಬ್ಬರು ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಮನೆ ಬಾಗಿಲು ಗೊತ್ತಲ್ಲ, ತಮ್ಮ ನೆನೆಸೋ ಕೆಲಸ ನಮ್ಮದು ಫಸ್ಟ್. ಅದಕ್ಕೆ ಐಶ್ವರ್ಯ ರೀಸನ್ ಒಂದು ಸರಿ ಇರಲಿಲ್ಲ. ಬೆಳಗ್ಗೆ ಎದ್ದಾಗಿಂದ ವಾರ ಪೂರ್ತಿ ಶಿಶಿರ್ ಕೈ ಹಿಡ್ಕೊಂಡು ಕೂತ್ಕೊಳ್ಳೋ ಐಶ್ವರ್ಯ ಮಂಜು ಗೌತಮಿ ಒಟ್ಟಿಗೆ ಇದ್ರೆ ಅಲ್ಲಿ ಹೋಗಕ್ ಮುಜುಗರ ಆಗುತ್ತೆ ಅಂತ ರೀಸನ್ ಕೊಟ್ಟಾಗ್ಲೇ ಅವ್ರು ಎಕ್ಸ್ಪೋಸ್ ಆಗ್ಬಿಟ್ರು. ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ ನಾನು. ಇನ್ನು ಮೋಕ್ಷಿತಾ ನಾನು ಸಪರೇಟ್ ಆಗಿ ಆಡ್ತೀನಿ ಅಂತ ಗೌತಮಿ ಮಂಜಣ್ಣನ್ ಬಿಟ್ಟು ಬಂದು ಮೋಕ್ಷಿತಾ ಗೊತ್ತಿಲ್ದಂಗೆನೆ ಐಶ್ವರ್ಯ ತ್ರಿವಿಕ್ರಮ್ ಒಬ್ಬಲ್ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗಿಂತ ಹಳೆ ಕಂಟೆಸ್ಟೆಂಟ್ ಗಳೇ ತುಂಬಾ ಆಕ್ಟಿವ್ ಆಗಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಗೌತಮಿ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನೋದು ಪ್ರೊಜೆಕ್ಟ್ ಆಯ್ತು. ತ್ರಿವಿಕ್ರಮ್ ಎಲ್ಲೋ ಒಂದ್ ಕಡೆ ಮಂಜಣ್ಣನ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಗೌತಮಿ ಕೆಪಾಸಿಟಿನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಎಡವುದು. ಇದು ಈ ಎಪಿಸೋಡ್ ಬಗ್ಗೆ ನನಗೆ ಅನಿಸಿದ್ದು. ನಿಮ್ಗೆ ಏನೆಲ್ಲ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಈ ವಿಡಿಯೋ ಮಾಡೋದು ತುಂಬಾ ಎಫರ್ಟ್ ಹಾಕಿದ್ದೀನಿ. ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.